ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವ್ಲಾಗ್ ಟ್ರಾವೆಲರ್ ಮತ್ತೆ ಸುಸ್ವಾಗತ. ಈ ಒಂದು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ವ್ಲಾಗ್. ನಾನು ಈ ಥರ ವೆಹಿಕಲ್ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆಲ್ಲ, ಬಟ್ ಓಕೆ, ನ್ಯೂ ಬಿಗಿನಿಂಗ್ ನೀಡ್ ನ್ಯೂ ಚೇಂಜಸ್, ರೈಟ್? ಸೊ ಅದೇ ಥರ ಆಯಿತು ಇದು. ಸೊ ಮೊನ್ನೆ ಹೋಗುವ ಆ್ಯಕ್ಚುಲಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ಬೇಕು. ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನಿಮಗೆ ಹೇಳ್ತೀನಿ ಯಾವ ಕಡೆ ಅಂತೇಳಿ. ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ. ಸೊ ಪೆಟ್ರೋಲ್ ಹಾಕ್ಸ್ಕೊಂಡು ಏರ್, ಐ ಡೋಂಟ್ ಥಿಂಕ್ ಸೊ ಏರ್ ನನಗೆ ಬೇಕಾಗುತ್ತೆ ಅಂತ, ಬಿಕಾಸ್ ಏರ್ ಮೊನ್ನೆ ಏನೋ ಹಾಕ್ಸಿದ್ನಲ್ವಾ. ಸೊ ಲಾಸ್ಟ್ ವ್ಲಾಗಲ್ಲೂ ಆ್ಯಕ್ಚುಲಿ ನೀವು ನೋಡಿದ್ರಿ, ನಾನು ನೈಟ್ರೋಜನ್ ಬಗ್ಗೆ ನಿಮಗೆ ಹೇಳಿದ್ದೆ. ಸೊ ಅದು ಕೂಡ ಇದಾಗುತ್ತೆ. ಸೊ ನನಗನ್ಸುತ್ತೆ ಏರ್ ಏನು ಸದ್ಯಕ್ಕೆ ಬೇಡ, ಯಾಕಂದರೆ ಮೊನ್ನೆ ರೀಸೆಂಟಾಗಿ ಹಾಕ್ಸಿರೋದು. ಸೊ ಬನ್ನಿ ಫಸ್ಟ್ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಹಿಂಗೆ ಹೋಗ್ಬಿಡೋಣ. ಆ್ಯಕ್ಚುಲಿ ಹಿಂಗೆ ನೋರನ್ ಕಡೆ ಹಿಂಗೆ ಹೋಗಬೇಕು. ಇವಾಗ ಪೆಟ್ರೋಲ್ಗೋಸ್ಕರ ಈ ಕಡೆ ಲೆಫ್ಟ್. ಸೊ ಪೆಟ್ರೋಲ್ ಹಾಕ್ಸ್ ಆಯಿತು. 1045 rupees ಆಯಿತು ಫುಲ್ಲು. ಅರೌಂಡ್ 10 ಲೀಟರ್ಸ್ ಆಯಿತು, ಪೂರ ಆಯಿತು ಫುಲ್ ಇಲ್ಲಿ ತನಕ. ಸೊ ಅದಕ್ಕೆ ಅಷ್ಟೇ ಸಾಕು. ಅವ್ರು ಇನ್ನೂ ಹಾಕ್ತಿತ್ತು ಹೇಳ್ರಿ, 1050 ಮಾಡ್ತೀವಿ ಅಂದರು. ಬೇಡ ಅಂತ ಅಂದೆ, ಬಿಕಾಸ್ ಫುಲ್ ಆಗಿಬಿಟ್ರೆ ಇದಾಗ್ಬಿಡುತ್ತೆ, ಹಾಕೋದಕ್ಕೆ ತೊಂದರೆ. ಅವ್ರೇನು ಹಾಕ್ಬಿಡ್ತಾರೆ, ಬಟ್ ಗಾಡಿ ಕ್ಲೋಸ್ ಆಗಬೇಕಲ್ಲ ಪೆಟ್ರೋಲ್ ಬಂಕ್ ಟ್ಯಾಂಕಿ. ಸೊ ಅದಕ್ಕೆ ಒಂದು ಇಶ್ಯೂ ಇರುತ್ತೆ, ಫುಲ್ ಹಾಕ್ಬಿಡಿ. ಸೊ ನೋಡ್ಕೊಳ್ಳಿ, ಖುಷಿ ಆಗುತ್ತೆ. ಆ್ಯಂಡ್ ಯಾರೋ ಈ ನಾನು ವ್ಲಾಗ್ನ ಇನ್ನೂ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಆ್ಯಂಡ್ ಅವ್ರದ್ದು ಅದು ಟ್ಯಾಗ್ ಮಾಡಿ. ಈ ಥರ ರೈಡ್ಸ್ಗಳು ಹೋಗೋದು ಕರೀರಿ. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬಾ ಇದು ಏನೋ ಹೇಳ್ಬೇಕಂದ್ರೆ, ಇದು ಸ್ವಲ್ಪ ಎಕ್ಸೈಟ್ಮೆಂಟ್. ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮಗೆ ಹೇಳ್ತೀನಿ ಏನಂತೇಳಿ, ಏನಕ್ಕೆ ಎಕ್ಸೈಟ್ಮೆಂಟ್ ಅಂದರೆ ಯಾವ ಕಡೆ ಟ್ರಿಪ್ಪು ಅಂತೇಳಿ. ಸೊ ಬನ್ನಿ ನೆಕ್ಸ್ಟ್ ಸ್ಟಾಪಲ್ಲಿ ನಿಲ್ಲೋಣ. A few moments later. ಬೇಗ ರೀಚ್ ಆಗ್ಬೋದು ಅಂತಂದ್ರೆ, ಬಟ್ ನೋಡಿದ್ರೆ ಇಲ್ಲಿ ಟ್ರಾಫಿಕ್ ಮುಗಿದಿದೆ. ನೋಡಿ ಎಷ್ಟು ಟೈಮ್ ಇವಾಗ. ಸೊ ಆಲ್ಮೋಸ್ಟ್ 11 ಆಗಿದೆ. ನಾನು ಮನೆಗೆ ಬಿಟ್ಟಾಗ ಎಕ್ಸಾಕ್ಟ್ 10-15 ಏನೋ ಆಗಿತ್ತು. ಅಲ್ಲಿಂದ ಬಂದೆ. ಸೊ ಇದು ನೋಡಿದ್ರೆ ಟ್ರಾಫಿಕಲ್ಲಿ ತಗೊಳಕೊಂಡಿದ್ದೀನಿ. ಸೊ ರೀಚಿಂಗ್ ಟೈಮ್ ಏನಿಲ್ಲ, ಯಾವತ್ತಿದೆ 4 o'clock ತೋರಿಸ್ತಾ ಇದೆ. 4 ಒಳಗೇ ಹೋಗ್ಬೋದು. ಬನ್ನಿ ರೀಚ್ ಮಾಡಿಬಿಟ್ಟು ನೆಕ್ಸ್ಟ್ ಏನಿದೆ ಅದನ್ನು ರಿವೀಲ್ ಮಾಡ್ತೀನಿ. ಆ್ಯಂಡ್ ಇವಾಗ ಬನ್ನಿ, ನಾನು ಆ್ಯಕ್ಚುಲಿ ನಿಮಗೆ ಹೇಳಿದ್ನಲ್ಲ, ಒಂದು ಸ್ಟಾಪ್ ಕೊಟ್ಟು ಅದನ್ನು ನೀಟಾಗಿ ಎಲ್ಲಿಗೆ ಏನು ಅಂತ ಅದೆಲ್ಲ ಹೇಳ್ತೀನಿ ಅಂತ. ಸೊ ಅಲ್ಲಿಗೆ ಹೋಗೋಣ ಈಗ. ಅದು ನಿಯರ್ ಇಲ್ಲಿಂದ ಸ್ವಲ್ಪ ದೂರ ಇದೆ. ಸೊ ಅಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮಗೆ ನೀಟಾಗಿ ಕ್ಲಿಯರ್ ಪಿಕ್ಚರ್ ಹೇಳ್ಬಿಡ್ತೀನಿ ಯಾವ ಥರ ಹಿಂಗೆ ಏನು ಅಂತೇಳಿ, ಓಕೆನಾ? ಸೊ ಬನ್ನಿ. ಸೊ ಇವಾಗ ಕೋಲಾರ ಇಲ್ಲಿಂದ 44 ಕಿಲೋಮೀಟರ್ಸ್ ಇದೆ. ವೈಟ್ ಫೀಲ್ಡು ಚಿತ್ತೂರು. ಸೊ ಈಗ ಲೆಫ್ಟ್ ಹೋಗ್ಬೇಕು. ಲೆಫ್ಟ್ ಅಂದರೆ ಈ ಸರ್ವಿಸ್ ರೋಡಲ್ಲಿ. ಸೊ ಇಲ್ಲಿಂದ ಸ್ವಲ್ಪ ರೋಡು ಪ್ರಾಬ್ಲಮ್ ಇದೆ, ಬಟ್ ನುಗ್ಗಿಸ್ಕೊಂಡು ನಮ್ದು ಎಡಿವಿ ಉದುರೆ ಹೋಯ್ತಾ ಇರೋದು ಎಡಿವಿ. ಇದೆಲ್ಲ ಏನು ಕೇರೆ ಮಾಡಲ್ಲ ನಾವು. ನನಗೇನು ರೋಡ್ ಹೆಂಗಿದ್ರೆ ಅಲ್ವಾ, ನನಗೆ ರೋಡೇ ಬೇಕಾಗಿಲ್ಲ. ಆ್ಯಕ್ಚುಲಿ ಎಡಿವಿ ಬೈಕ್ ಇಂಡಿಯಾದಲ್ಲಿ ಬೆಟರ್ ಆಪ್ಷನ್ಸ್ ಇತ್ತು ರೈಡ್ ಮಾಡೋದಕ್ಕೆ, ತೊಗೊಳೋಕ್ಕೂ ಅಭ್ಯಾಸ. ಬಟ್ ಏನಪ್ಪ ಅಂದರೆ ಲೈಕ್ ನಿಮಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಹೌದು, ಬಟ್ ಗಾಡಿ ವರ್ತಿತ್ತು, ನಿಜವಾಗ್ಲೂ ವರ್ತಿತ್ತು ನಿಮಗೆ. ನೋಡಿ ಅಲ್ಲಿ ಅಷ್ಟೊಂದೆಲ್ಲ ಟ್ರಾಫಿಕ್ ಇಟ್ಕೊಂಡು ಪಾಪ ಅವರು ಅಷ್ಟು ಇದರಲ್ಲಿ ಹೋಗ್ತಾರೆ ಟ್ರಾಫಿಕಲ್ಲಿ. ನಾವು ನೋಡಿ ಈ ಕಡೆ ಮುಂದೆ ಲಾರ್ಡ್ ಆ್ಯಕ್ಟಿವ್ ಏನೂ ಇದೆ, ಆ ಕಡೆ ಸ್ಪ್ಲೆಂಡರ್ ಅಂದ್ಕೊತೀನಿ. ಅದು ಸ್ಪ್ಲೆಂಡರ ಪಲ್ಸರ ಇದೆ, ಡೆಲಿವರಿ ಬಾಯ್ ಪಲ್ಸರ್. ಈ ಕಡೆ ಬಂದರೆ ಲಾಕ್ ಆಗಬೇಕಷ್ಟೆ. ಇವಾಗ ನೋಡಿ ಇಲ್ಲಿ ಇಷ್ಟೇ ಗ್ಯಾಪಲ್ಲಿ ಹೆಂಗೆ ನಿಲ್ಸೋಕ್ಕಾಗಿದೆ, ಆಗಿಲ್ಲ. ಹಂಗೆ ಹೋಗ್ಬೇಕು ಇವಾಗ. ಈ ಟ್ರಾಫಿಕ್ ಮತ್ತೆ ಈ ಕಡೆ ಬಂದೆ. ಮತ್ತೆ
ಈ ಕಡೆ ಬಂತಲ್ಲ ಆಮೇಲೆ ಇಲ್ಲ ಆ ಕಡೆನೂ ನಿಂತ್ಕೊಂಡಿದ್ದಾರೆ. ಹೋಗೋದಿಲ್ಲ ನೋಡಿ ಮುಂದೆ ಹೆಚ್ಚಾಗೋದು. ಸೊ ಏನಪ್ಪ ಇದು ಸರ್ಪ್ರೈಸ್ ಆಗಿ ಎಲ್ಲ ಇದನ್ನು ಏನು ಎಕ್ವಿಪ್ಮೆಂಟ್ಸ್ನ ಹಾಕೊಂಡ್ಬಿಟ್ಟು ಎಲ್ಲಿ ರೈಡ್ ಹೋಗ್ತಾ ಇದೆಯಾ ಅಂತ ಕೇಳಿದರೆ ಇಟ್ಸ್ ಆ್ಯಕ್ಚುಲಿ ಸರ್ಪ್ರೈಸ್ ನನಗೂ ಕೂಡ. ಆ್ಯಂಡ್ ಸರ್ಪ್ರೈಸಲ್ಲಿ ಏನಂತಂದರೆ ತಿರುಪತಿ ಟ್ರಿಪ್ ಹೋಗ್ತಾ ಇದ್ದೀನಿ, ಬೆಂಗಳೂರು ಟು ತಿರುಪತಿ ಸೋಲೋ. ಸೊ ಇದು ಸೋಲೋ ಪೂರ ಬೆಂಗಳೂರಿಂದ ಸ್ಟಾರ್ಟ್ ಆಗಿ ಏನೋ ತಿರುಪತಿಗೆ ರೀಚ್ ಆಗಬೇಕಂತನೂ ಸೋಲೋ. ಆ್ಯಕ್ಚುಲಿ ನಮಗೆ ನಾಳೆ ಈವ್ನಿಂಗ್ ದರ್ಶನ ಇದೆ. ಸೊ ಇವತ್ತು ಹೋಗಿ ನಾಳೆ ಬೆಟ್ಟ ಹತ್ತಬೇಕು ಅನ್ನೋ ಪ್ಲ್ಯಾನ್ ಇದೆ. ಇದು ಪ್ಲ್ಯಾನ್ ಆ್ಯಕ್ಚುಲಿ ಸಡನ್ನಾಗೆ ಆಗಿದ್ದು. ಸೊ ಹಂಗಾಗಿ ನಿಮಗೆ ಏನೋ ಅಪ್ಡೇಟ್ಸ್ ಕೊಡೋಕೆ ಆಗಿರಲಿಲ್ಲ. ಸೊ ಇವಾಗ ಸೀದಾ ವ್ಲಾಗಲ್ಲೇ ನೀವೇ ನೋಡ್ತಾ ಇದ್ದೀರಾ. ಜಸ್ಟ್ ಫೀಲ್ ಮಾಡಿ. ಆ್ಯಂಡ್ ನಾನು ಏನು ಹಾಕ್ತೀನಲ್ಲ ಇದು ಈಗ ವ್ಲಾಗ್ನ ಪೂರ ನೋಡಿ. ಆ್ಯಂಡ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಅಕಸ್ಮಾತ್ ಏನಾದರೂ ಚೇಂಜಸ್ ಮಾಡಬೇಕು ಅಥವಾ ಇನ್ನೂ ತಪ್ಪಿದೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಈ ಥರ ಬೆಟರ್ಮೆಂಟ್ ಮಾಡ್ಬೋದು ಅಂತ ಏನಾದರೂ ನಿಮಗೆ ಐಡಿಯಾ ಬಂದರೆ ನೀವು ಧಾರಾವಾಹಿ ನೀವು ಕಮೆಂಟ್ಸಲ್ಲಿ ಹಾಕಿ. ಸೊ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡು ಇದು ಮಾಡ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತು ಜಾಕೆಟ್ ತೊಗೊಂಡಿದ್ದೀನಿ. ಈ ಜಾಕೆಟ್ ಆ್ಯಕ್ಚುಲಿ ನೆಕ್ಸ್ಟ್ ನಿಮಗೆ ಈ ರೈಡ್ ಆದಮೇಲೆ ನಾನು ನಿಮಗೆ ಜಾಕೆಟ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತೀನಿ. ತೊಗೊಂಡು ಜಾಕೆಟ್ ನೆನ್ನೆ ಆ್ಯಕ್ಚುಲಿ ಪರ್ಚೇಸ್ ಆಗಿದ್ದು. ಸೊ ಇದೂ ರೈಡರ್ ಸರಿನಾಯಿಂದ ಚೆನ್ನಾಗಿದೆ, ಬಜೆಟ್ ಫ್ರೆಂಡ್ಲಿ. ಏನೋ ಸ್ಟಾರ್ಟರ್ಸ್ಗೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋ ವ್ಲಾಗಿಂಗಾಗಿ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಇದು ಡ್ರಿಫ್ಟರ್ ಹೆಲ್ಮೆಟ್. ಇದು ಆ್ಯಕ್ಚುಲಿ ನಾನು ನೆಕ್ಸ್ಟ್ ರೈಡ್ ಆದಮೇಲೆ ನಿಮಗೆ ಎಲ್ಲದೂ ಪ್ರತಿಯೊಂದು ಏನೇನು ಗ್ಯಾಜೆಟ್ಸ್ ತೊಗೊಂಡೆ ಆ್ಯಂಡ್ ಏನೇನು ಆಯಿತು, ಎಷ್ಟಾಯಿತು ಖರ್ಚು, ಆ್ಯಂಡ್ ಈ ಟ್ರಿಪ್ಪಿಂದು ಕೂಡ ಎಷ್ಟಾಯಿತು, ಇವಾಗ ಅದನ್ನೆಲ್ಲರೂ ನಿಮಗೆ ಎಷ್ಟು ಕಿಲೋಮೀಟರ್ ಅದೆಲ್ಲ ಫುಲ್ ನಿಮಗೆ ಪೆಟ್ರೋಲ್ ಎಷ್ಟಾಯಿತು ಎಲ್ಲ ಖರ್ಚು ನಿಮಗೆ ನಾನು ಹೇಳ್ತೀನಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಇಲ್ಲಿಂದ ಸೋಲೋ 3 ಕಿಲೋಮೀಟರ್ ಅಷ್ಟೇ. ಸೊ ನಾವು ಆ ಕಡೆಯಿಂದ ರೈಟ್ ಹೋಗ್ತೀವಿ. ಸೊ ಫೈನಲಿ ಚಿತ್ತೂರು ಹತ್ರ ಇದ್ದೀವಿ. ಚಿತ್ತೂರು ಹತ್ರ ಇದ್ದೀನಿ. ಫೈನಲಿ ಚಿತ್ತೂರು ಹತ್ರ ಇದ್ದೀನಿ. ಬಟ್ ಅದೊಂದು ಪ್ಲ್ಯಾನ್ ಅಂದರೆ ಟೈಮ್ ಆಗಿಬಿಟ್ಟಿದೆ. ಟೈಮ್ ಆಲ್ರೆಡಿ ಇವಾಗ 2:15. ಸೊ ನಾನು ಇವಾಗ ಊಟ ಮಾಡೋಕ್ಕೆ ನಿಂತರೆ ಏನಿಲ್ಲ ಅಂದರೂ ಒಂದು ಮಿನಿಮಮ್ ಲೈಕ್ ಹಾಫ್ ಆನ್ ಅವರಿಂದ 3/4 ಗಂಟೆ ಹೋಗ್ಬಿಡುತ್ತೆ. 3 ಗಂಟೆ ಅಂದ್ರೂ ಮತ್ತು ತಿರ್ಗಾ ಲೇಟ್ ಆಗುತ್ತೆ ಅಂತೇಳಿ ಡೈರೆಕ್ಟ್ ತಿರುಪತಿನೇ ಹೋಗೋಣ ಅಂತೇಳಿ ಪ್ಲ್ಯಾನು. ಇದು ಅದು ಅಲ್ಲೇ ಹೋಗೋಣ ಡೈರೆಕ್ಟ್ ಅಂತೇಳಿ. ಅಲ್ಲಿಂದ ಅಲ್ಲಿ ರೂಮ್ ಇದೆ. ಸೊ ಅಲ್ಲೇ ಹೋಗಿ ಡೈರೆಕ್ಟೆಲ್ಲ ಲಗೇಜ್ನೆಲ್ಲ ಫಸ್ಟು ಡಂಪ್ ಮಾಡಿ ಆಮೇಲೆ ರೂಮೊಳಗೆ ಶಿಫ್ಟ್ ಮಾಡಿ ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇನ್ನೇನು ತಡ ಮಾಡೋದು ಬೇಡ, ತಿರುಪತಿ ಸಿಗೋಣ. ಸೊ ನೋಡಿ, ಎಂಜಾಯ್ ಮಾಡಿ, ಟೇಕ್ ಕೇರ್.
ಅಂದ್ಕೊಂಡಿದ್ದೆ ದಾರಿ ತುಂಬ ದೂರ ಇದೆ ಅಂತ, ಬಟ್ ಯಾರಿಗೆ ಗೊತ್ತಿತ್ತು ನೇಚರ್ ಕೂಡ ಇಷ್ಟು ತುಂಬ ಚೆನ್ನಾಗಿದೆ ಅಂತ. ಅದ್ರ ಮಧ್ಯೆ ನಾನು ಸೋಲೋ ಟ್ರಾವೆಲರ್, ನನ್ನ ಡೆಸ್ಟಿನೇಷನ್ ಕಡೆಗೆ ನಾನು ಸಾಗ್ತಾಯಿದ್ದೀನಿ. ಬಟ್ ಇಲ್ಲಿವರೆಗೂ ತುಂಬಾ ಚೆನ್ನಾಗಿದೆ. ಈ ಟ್ರಿಪ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗಿರೋ ಥರನೇ ನನಗೂ ಒಂದು ಸಣ್ಣ ಡೌಟ್ ಇತ್ತು. ಏನಪ್ಪ ಅಂತೀರಾ, ಈ ಟ್ರಿಪ್ನ ನಾನು ಕಂಪ್ಲೀಟ್ ಮಾಡ್ಬೋದಾ? ಯಾಕೆಂದರೆ ಸಿಂಗಲ್ ಸೈಡ್ 300 ಕಿಲೋಮೀಟರ್ಸ್ ಇದೆ, ಮತ್ತು ತಿರ್ಗಾ 300 ಕಿಲೋಮೀಟರ್ಸ್ ವಾಪಸ್ ಬರಬೇಕು. ಸೊ ಅಲ್ಲಿ ಇದಾಗುತ್ತಾ, ಅದು ಮ್ಯಾನೇಜ್ ಮಾಡ್ಬೋದಾ, ಇದು ಮ್ಯಾನೇಜ್ ಮಾಡ್ಬೋದಾ? ಬಿಡಿ, ಫಸ್ಟ್ ಮೂವ್ ಆಗಿ ಆಮೇಲೆ ಎಲ್ಲ ದೇವರೇ ನೋಡ್ಕೋತಾರೆ. ಸೊ ಈ ಟ್ರಿಪ್ನೂ ಅದೇ ಥರನೇ ಆಗಿದ್ದು. ನಾನು ಜಸ್ಟ್ ಸಡನ್ನಾಗಿ ಬಂದೆ, ಎಲ್ಲ ಅದಾಗದೇ ಆಗ್ತಾ ಬಂತು. ಸೊ ಅದು ದೇವರಿಗೆ ಬಿಟ್ಟಿದ್ದು ನಾನು. ಸೊ ಈ ಟ್ರಿಪ್ನ ಮಾಡ್ತಾಯಿದ್ದೀನಿ ಬಿಕಾಸ್ ನನಗನ್ಸಿದೆ ನಾನು ಬೈಕಲ್ಲಿ ಬರಬೇಕು ಅಂತ. ಸೊ ಅದನ್ನು ದೇವರು ಆ ಥರನೇ ಕರೆಸ್ಕೊಂಡು ಅಷ್ಟೇ. ಬೈಕಲ್ಲೇ ಓದಬೇಕು ಅದು ಓದ್ತೇವೆ. ಸೊ ನಾವು ಇಲ್ಲ ಅಂದರೆ ಗಾಬರಿ ಆಗಿಬಿಡ್ತಾರೆ. ಸೊ ಫೈನಲಿ ಬಂದಾಯಿತು, ಡೆಸ್ಟಿನೇಷನ್ ಬಂದು ಆಮೇಲೆ ಏನೋ ರೂಮ್ ಸಿಗ್ತದಲ್ಲ. ಸೊ ಇಲ್ಲಿ ಬಂದು ಗಾಡಿ ನಿಮ್ಮ ಕೆಳಗಡೆ ಪಾರ್ಕ್ ಮಾಡಿದ್ದೀನಿ. ಪಾರ್ಕಿಂಗ್ ಏರಿಯಾ. ಸೊ ಲಗೇಜ್ ಇಸ್ಕೋಬೇಕು ಆ್ಯಂಡ್ ಮೇಲೆ ಹತ್ಬಿಟ್ಟು ಮೇಲೆ ಹೋಗಬೇಕು. ಕೀ ಕೊಟ್ಟಿದ್ದಾರೆ, ಹೋಗ್ಬಿಟ್ಟು ರೆಸ್ಟ್ ಮಾಡ್ತಿರೋಣ. ಸೊ ಅದಕ್ಕೆ ಬರ್ತಾರೆ ಮೊನ್ನೆ ಅವರ ಫ್ರೆಂಡ್ಸು. ಆಮೇಲೆ ನೈಟ್ ಊಟ ನೋಡಬೇಕು ಏನು ಮಾಡೋದು ಎಲ್ಲಿ ಮಾಡೋದು ಅಂತೇಳಿ. ಸೊ ನಾನು ಲೈಟಾಗಿ ಅಲ್ಲೇ ಸ್ಯಾಂಡ್ವಿಚ್ ನಿಂತ್ಕೊಂಡ್ಬಂದೆ, ನೋಡೋಣ ಏನಾಗುತ್ತೆ. ಸೊ ಗಾಡಿ ಪಾರ್ಕ್ ಮಾಡಿದ್ದೀನಿ, ನೀಟಾಗುತ್ತೆ, ಎವ್ರಿಥಿಂಗ್ ಇಸ್ ಫೈನ್, ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನಿಲ್ಸಿದ್ರೆ. ಸೊ ಮೇ ಬಿ ಇವಾಗ ಏನು ಪ್ಲ್ಯಾನ್ ಅಂದರೆ, ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀನಲ್ಲ. ಸೊ ಇವಾಗ ನಾಳೆ ಬೆಳಗ್ಗೆ ಇಲ್ಲಿಂದ ಬೆಟ್ಟ ಹತ್ತೋದು. ಸೊ ಬೆಟ್ಟ ಹತ್ತಬೇಕಾದ್ರೆ ಮೇ ಬಿ ಮೋಸ್ಟ್ ಪ್ರಾಬಬ್ಲಿ ಗಾಡಿ ಇಲ್ಲೇ ಬಿಟ್ಟು ಹೋಗೋದು ಅಂತ ಪ್ಲ್ಯಾನ್ ಇದೆ. ವಾಪಸ್ ಬಂದು ತೊಗೊಳೋಣ ಅಂತ ನೋಡಬೇಕು ಹೆಂಗಂತ.